Hello everyone, I hope you're all doing great. Welcome back to my channel. This is Tejaswini Sharma, your guide for commerce, and we are into our third chapter and we have already completed the meaning and features of business environment. And today's class we are going to discuss about the importance of business environment. So we are going to learn today business environment ಅನ್ನೋ ಕಾನ್ಸೆಪ್ಟ್ ನ business ಅರ್ಥ ಮಾಡ್ಕೊಂಡ್ರೆ ಬಿಸ್ನೆಸ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅದರಿಂದ ಏನ್ ಇಂಪಾರ್ಟೆನ್ಸ್ ಆಗುತ್ತೆ ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಟುಡೇ. The first importance of understanding the business environment by the organization is it will help the business to find out whatever opportunities are there in the market and which will act as a first mover's advantage. Now, when we say opportunity ಅಂದ್ರೆ the positive chances the business is seeing in the market ಅಂದ್ರೆ ಒಂದು ಬಿಸ್ನೆಸ್ ಗೆ ಮಾರ್ಕೆಟ್ ಅಲ್ಲಿ ಯಾವುದು ಒಂದು ಒಳ್ಳೆ ಚಾನ್ಸ್ ಕಾಣಿಸ್ತಾ ಇದೆ ಅದನ್ನ ನಾವು ಆಪರ್ಚುನಿಟಿ ಅಂತ ಕರಿತೀವಿ. ಇವಾಗ ಆ ಆಪರ್ಚುನಿಟಿನ ಅಥವಾ ಆ ಚಾನ್ಸ್ ನ ಬಿಸ್ನೆಸ್ ಫಸ್ಟ್ ತಗೋಬಿಟ್ರೆ, ಇವಾಗ ಬಿಸ್ನೆಸ್ ಅಲ್ಲಿ ಎಷ್ಟೊಂದು ಕಾಂಪಿಟೇಟರ್ಸ್ ಇರ್ತಾರೆ, ಆ ಕಾಂಪಿಟೇಟರ್ಸ್ ಗೆ ಆ ಒಂದು ಆಪರ್ಚುನಿಟಿನ ಈ ಚಾನ್ಸ್ ನ ಬಿಟ್ಕೊಡೋ ಬದಲು ಒಂದು ಬಿಸ್ನೆಸ್ ಆ ಆಪರ್ಚುನಿಟಿನ ಗ್ರಾಬ್ ಮಾಡಿದ್ರೆ ಆ ಬಿಸ್ನೆಸ್ ಏನ್ ಗೇನ್ ಮಾಡಬಹುದು, ಫಸ್ಟ್ ಮೂವರ್ ಅಡ್ವಾಂಟೇಜ್ ನ ಗೇನ್ ಮಾಡಬಹುದು. ಅಂದ್ರೆ ಇಟ್ ಕ್ಯಾನ್ ಗೇನ್ ದಿ ಅಡ್ವಾಂಟೇಜ್ ಆಫ್ ಫಸ್ಟ್ ಟೈಮ್ ಡೂಯಿಂಗ್ ಸಮಥಿಂಗ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಮಾರ್ಕೆಟ್. For example, we have is Airtel. Now, Airtel company, it saw the necessity of the fast internet in the market. ಅಂದ್ರೆ ಜನ ಡಿಮಾಂಡ್ ಮಾಡ್ತಾ ಇದ್ದಾರೆ, ಜನ ಕೇಳ್ತಾ ಇದ್ದಾರೆ ದಟ್ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗಲಿ. ಸೊ ಈ ಡಿಮಾಂಡ್ ನ ಈ ಒಂದು ಆಪರ್ಚುನಿಟಿನ ಏರ್ಟೆಲ್ ಕಂಪನಿ ನೋಡ್ಬಿಟ್ಟು ಫಸ್ಟ್ ಟೈಮ್ 4G ಇಂಟರ್ನೆಟ್ ನ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದ್ರು. ಅಂದ್ರೆ ದಿಸ್ ಕಂಪನಿ ಇಟ್ ಸಾ ದಿ ಆಪರ್ಚುನಿಟಿ ಇನ್ ದಿ ಮಾರ್ಕೆಟ್ ಅಂಡ್ ಆಪರ್ಚುನಿಟಿನ ನೋಡ್ಬಿಟ್ಟು ಆ ಆಪರ್ಚುನಿಟಿನ ಫಸ್ಟ್ ಟೈಮ್ ಇವರೇ ತಗೊಂಡು ಗ್ರಾಬ್ ಮಾಡ್ಕೊಂಡು ಏನ್ ಮಾಡಿದ್ರು, ಫಸ್ಟ್ ಮೂವರ್ದು ಅಡ್ವಾಂಟೇಜ್ ನ ಗೇನ್ ಮಾಡಿದ್ರು. ಇದಾದ್ಮೇಲೆ ಏರ್ಟೆಲ್ ಆದ್ಮೇಲೆ ವೋಡಾಫೋನ್ ಬೇರೆ ಬೇರೆ ಕಂಪನೀಸ್ ಕೂಡ 4G ಇಂಟರ್ನೆಟ್ ನ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಫಸ್ಟ್ ಬೆನಿಫಿಟ್ ಯಾರಿಗೆ ಸಿಕ್ತು ಆ ಒಂದು ಆಪರ್ಚುನಿಟಿನ ಗ್ರಾಬ್ ಮಾಡೋದ್ರಿಂದ? ಏರ್ಟೆಲ್ ಹ್ಯಾಸ್ ಗಾಟ್ ದಿ ಫಸ್ಟ್ ಬೆನಿಫಿಟ್. ದಟ್ ಇಸ್ ನಥಿಂಗ್ ಬಟ್ ಯುವರ್ ಫಸ್ಟ್ ಮೂವರ್ ಅಡ್ವಾಂಟೇಜ್. ಸೊ ಬೇಸಿಕಲಿ ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಗ್ತಾ ಇರೋ ಚೇಂಜಸ್ ನ ಅರ್ಥ ಮಾಡ್ಕೊಂಡ್ರೆ ಫಸ್ಟ್ ಮೂವರ್ ಅಡ್ವಾಂಟೇಜ್ ನ ಗೇನ್ ಮಾಡಬಹುದು ಬೈ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದಿ ಆಪರ್ಚುನಿಟೀಸ್ ದಟ್ ಆರ್ ದೇರ್ ಇನ್ ದಿ ಮಾರ್ಕೆಟ್. That's the first importance. Second importance is helps to find out the threat and acts as a early warning signal. ಇವಾಗ ಬಿಸ್ನೆಸ್ ಅಲ್ಲಿ ಎಷ್ಟೊಂದು ರಿಸ್ಕ್ ಬರ್ತಾ ಇರುತ್ತೆ. ಅಂದ್ರೆ ಒಂದು ಬಿಸ್ನೆಸ್ ತುಂಬಾ ಮಾರ್ಕೆಟ್ ಇಂದ ಅಥವಾ ಮಾರ್ಕೆಟ್ ಚೇಂಜಸ್ ಇಂದ ತುಂಬಾ ರಿಸ್ಕ್ ನ ಫೇಸ್ ಮಾಡುತ್ತೆ. ಬಿಸ್ನೆಸ್ ಗೆ ತುಂಬಾ ಕಡೆ ಥ್ರೆಟ್ಸ್ ಆಗುತ್ತೆ. ಇವಾಗ ಆ ಥ್ರೆಟ್ ನ ಆ ರಿಸ್ಕ್ ನ ಬಿಸ್ನೆಸ್ ಮುಂಚೆನೆ ಅಥವಾ ಬೇಗನೆ ಅರ್ಥ ಮಾಡ್ಕೊಬಿಟ್ರೆ ಇಟ್ ಕ್ಯಾನ್ ಬಿ ರೆಡಿ ಟು ಫೇಸ್ ದಟ್ ಸಿಚುವೇಶನ್. ಇವಾಗ ರಿಸ್ಕ್ ಅನ್ನೋದನ್ನ ಸ್ಟಾಪ್ ಮಾಡಕ್ ಆಗಲ್ಲ, ರಿಸ್ಕ್ ನ ಯಾವತ್ತೂ ಸ್ಟಾಪ್ ಮಾಡಕ್ ಆಗಲ್ಲ. ಬಟ್ ರಿಸ್ಕ್ ಬರ್ತಾ ಇದೆ ಅಂತ ಗೊತ್ತಿದ್ಮೇಲೆ ಅದಕ್ಕೆ ರೆಡಿ ಆಗಿರಬಹುದಲ್ವಾ? ಎಸ್, ಇವಾಗ ಅರ್ಥಕ್ವೇಕ್ ಆಗತ್ತೆ ಅಂತ ನಾವು ಜಪಾನ್ ಕಂಟ್ರಿ ಬಗ್ಗೆ ಮಾತಾಡೋಣ. ಜಪಾನ್ ಅಲ್ಲಿ ಅರ್ಥಕ್ವೇಕ್ ಆಗ್ತಾನೆ ಇರುತ್ತೆ, ದಟ್ಸ್ ಅ ರಿಸ್ಕ್. ಹಂಗಂತ ಜನ ಓಡೋಗ್ತಾ ಇಲ್ಲ, ದೇ ಆರ್ ಗೆಟಿಂಗ್ ರೆಡಿ, ದೇ ಆರ್ ರೆಡಿ ಟು ಫೇಸ್ ದಟ್ ಸಿಚುವೇಶನ್. ದೇ ನೋ ಹೌ ಟು ಡೀಲ್ ವೆನ್ ಅರ್ಥಕ್ವೇಕ್ ಅಕರ್ಸ್ ಇನ್ ದಟ್ ಕಂಟ್ರಿ. ಕರೆಕ್ಟ್? ಸೊ ರಿಸ್ಕ್ ಬರ್ತಾ ಇದೆ, ಆ ರಿಸ್ಕ್ ನ ಫೇಸ್ ಮಾಡೋದಕ್ಕೆ ರೆಡಿ ಆಗ್ತೀರಾ. ಅಂಡ್ ಆ ರಿಸ್ಕ್ ಗೆ ಇವಾಗ ನೀವು ಮಾರ್ಕೆಟ್ ನ ಸ್ಟಡಿ ಮಾಡಿದ್ರೆ ರಿಸ್ಕ್ ಬರ್ತಾ ಇದೆ ಅಂತ ನಿಮ್ಗೆ ಮುಂಚೆನೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಅದನ್ನ ನಾವು ಕರಿತೀವಿ ಅರ್ಲಿ ವಾರ್ನಿಂಗ್ ಸಿಗ್ನಲ್. ಮಾರ್ಕೆಟ್ ನ ಸ್ಟಡಿ ಮಾಡೋದ್ರಿಂದ ಒಂದು ಬಿಸ್ನೆಸ್ ಬೇಗನೆ ಅರ್ಥ ಮಾಡ್ಕೋಬಹುದು ಏನು ಮಾರ್ಕೆಟ್ ಅಲ್ಲಿ ಥ್ರೆಟ್ ಇದೆ, ಯಾವ ತರ ಥ್ರೆಟ್ ಮಾರ್ಕೆಟ್ ಅಲ್ಲಿ ಬರಬಹುದು ಅಂತ ಫಸ್ಟ್ ಅರ್ಥ ಮಾಡ್ಕೋಬಹುದು. ಅಂಡ್ ಈ ಥ್ರೆಟ್ ಏನ್ ಮಾಡುತ್ತೆ, ಈ ಥ್ರೆಟ್ ಗೆ ಅಂತ ಈ ಬಿಸ್ನೆಸ್ ಎನ್ವೈರನ್ಮೆಂಟ್ ಏನ್ ಮಾಡುತ್ತೆ, ಅರ್ಲಿ ಆಗಿ ಬಿಸ್ನೆಸ್ ಗೆ ವಾರ್ನ್ ಮಾಡ್ಬಿಡುತ್ತೆ, ವಾರ್ನಿಂಗ್ ಸಿಗ್ನಲ್ ಕೊಡುತ್ತೆ. ಒಂದು ಕಷ್ಟ ಬರ್ತಾ ಇದೆ, ಒಂದು ರಿಸ್ಕಿ ಫ್ಯಾಕ್ಟರ್ ಬರ್ತಾ ಇದೆ, ಯು ನೀಡ್ ಟು ಬಿ ರೆಡಿ, ಯು ನೀಡ್ ಟು ಟೇಕ್ ಸಮ್ ಸ್ಟೆಪ್ಸ್ ಟು ಸಾಲ್ವ್ ದಟ್ ಪ್ರಾಬ್ಲಮ್ ಆರ್ ಸಾಲ್ವ್ ದಟ್ ರಿಸ್ಕ್ ಅಂತ ಒಂದು ಫಸ್ಟ್ ಐಡಿಯಾ ಬಂದ್ಬಿಡುತ್ತೆ ಬಿಸ್ನೆಸ್ಗೆ. We have an example here is Chinese phones. ಇವಾಗ ಚೈನೀಸ್ ಮೊಬೈಲ್ ಫೋನ್ಸ್ ಮಾರ್ಕೆಟ್ ಅಲ್ಲಿ ಇಂಡಿಯಾದಲ್ಲಿ ಚೈನೀಸ್ ಮೊಬೈಲ್ ಫೋನ್ಸ್ ಬಂದಿರೋದ್ರಿಂದ ಇಂಡಿಯನ್ ಮೊಬೈಲ್ ಫೋನ್ಸ್, ಇಂಡಿಯನ್ ಕಂಪನೀಸ್ಗೆ ತುಂಬಾ ಬಿಗ್ ಥ್ರೆಟ್ ಇದೆ. ಅದು ಚೈನೀಸ್ ಕಂಪನೀಸ್ ಅವ್ರದ್ದು ಮಾರ್ಕೆಟ್ ನ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಪ್ಲೇಸ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ, ನಮ್ ಡೊಮೆಸ್ಟಿಕ್ ಕಂಪನೀಸ್ಗೆ ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ತುಂಬಾ ರಿಸ್ಕಿಯರ್ ಫ್ಯಾಕ್ಟರ್ ಅದು, ಒಂದು ಥ್ರೆಟ್ ಇದೆ. ಸೊ ನಮ್ ಇಂಡಿಯನ್ ಕಂಪನೀಸ್ ಕರೆಕ್ಟ್ ಆಗಿ ಚೆನ್ನಾಗಿ ಬಿಸ್ನೆಸ್ ನ ರನ್ ಮಾಡಿಲ್ಲ, ಅವ್ರ ಕೆಲಸನ ಕರೆಕ್ಟ್ ಆಗಿ ಮಾಡಿಲ್ಲ ಅಂತಂದ್ರೆ ದೇ ವಿಲ್ ಹ್ಯಾವ್ ಟು ಫೇಸ್ ಅ ಲಾಟ್ ಆಫ್ ಥ್ರೆಟ್ ಇನ್ ದಿ ಫ್ಯೂಚರ್. Okay, so when the market is finding or the business is finding some threat in the market, it will be ready to how to face that particular threat. Okay, that's the second importance. And thirdly, it helps in tapping. Tapping is nothing but finding out or finding. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಒಂದು ಬಿಸ್ನೆಸ್ ಏನ್ ಮಾಡಬಹುದು, ಫೈಂಡ್ ಮಾಡಬಹುದು ಯೂಸ್ಫುಲ್ ರಿಸೋರ್ಸಸ್ ನ ಇನ್ ದಿ ಮಾರ್ಕೆಟ್. ಸೊ ಇವಾಗ ವೆರಿ ಸಿಂಪ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ನಾವು ಒಂದು ಬಿಸ್ನೆಸ್, ದಿಸ್ ಇಸ್ ಒನ್ ಬಿಸ್ನೆಸ್. ಇವಾಗ ಬಿಸ್ನೆಸ್ ಗೆ ಬೇಕಾಗಿರೋ ಎಲ್ಲ ರಿಸೋರ್ಸಸ್ ಬಿಸ್ನೆಸ್ ಗೆ ಎಲ್ಲಿಂದ ಸಿಗುತ್ತೆ, ಸೊಸೈಟಿಯಿಂದ ಸಿಗುತ್ತೆ. ಕರೆಕ್ಟ್?
ನಾವು ಸೊಸೈಟಿಯಿಂದ ಇವಾಗ ಬಿಸ್ನೆಸ್ ನೀಡ್ ಸಮ್ ವರ್ಕರ್ಸ್ ಆರ್ ಬಿಸ್ನೆಸ್ ನೀಡ್ ಎಂಪ್ಲಾಯೀಸ್. ಆ ಬಿಸ್ನೆಸ್ಗೆ ವರ್ಕರ್ಸ್ ಎಲ್ಲಿಂದ ಸಿಗ್ತಾ ಇದೆ? ಸೊಸೈಟಿಯಿಂದ ಸಿಗ್ತಾ ಇದೆ. ಬಿಸ್ನೆಸ್ಗೆ ರಾ ಮೆಟೀರಿಯಲ್ಸ್ ಬೇಕು, ಅಗೇನ್ ಫ್ರಮ್ ಸೊಸೈಟಿ. ಬಿಸ್ನೆಸ್ ನೀಡ್ ಸಮ್ ಫಂಡ್ಸ್, ಅಗೇನ್ ಫ್ರಮ್ ಸೊಸೈಟಿ. ನಾವು ವಾಟ್ ಎವರ್ ದ ಬಿಸ್ನೆಸ್ ನೀಡ್ಸ್, ಯಾವ್ದಾದ್ರು ಇವೆಲ್ಲ ಏನಾಗುತ್ತೆ ಬಿಸ್ನೆಸ್ಗೆ ರಿಸೋರ್ಸಸ್ ಆಗುತ್ತೆ. ಇವಾಗ ಬಿಸ್ನೆಸ್ಗೆ ಬೇಕಾಗಿರೋ ರಿಸೋರ್ಸಸ್ ದ ಬಿಸ್ನೆಸ್ ಇಸ್ ಟೇಕಿಂಗ್ ಫ್ರಮ್ ದಿ ಸೊಸೈಟಿ, ಅಂಡ್ ನಾವು ಆಲ್ ಆಫ್ ದೀಸ್ ರಿಸೋರ್ಸಸ್ ಆರ್ ನಥಿಂಗ್ ಬಟ್ ದಿ ಇನ್ಪುಟ್ಸ್ ಇನ್ ದಿ ಆರ್ಗನೈಸೇಷನ್. ಅಂದ್ರೆ ಇನ್ಪುಟ್ ಆಗಿ ಬರ್ತಾ ಇದೆ ಒಳಗೆ. ಬಿಸ್ನೆಸ್ ಏನ್ ಮಾಡುತ್ತೆ? ಇವೆಲ್ಲ ರಿಸೋರ್ಸಸ್ ನ ಯೂಸ್ ಮಾಡ್ಕೊಂಡು ಅದನ್ನ ಕನ್ವರ್ಟ್ ಮಾಡ್ಕೊಂಡು, ಅಂದ್ರೆ ಇವಾಗ ರಾ ಮೆಟೀರಿಯಲ್ ಬರ್ತಿದೆ, ರಾ ಮೆಟೀರಿಯಲ್ ನ ಫಿನಿಶ್ಡ್ ಗೂಡ್ಸ್ ಗೆ ಕನ್ವರ್ಟ್ ಮಾಡ್ಬಿಟ್ಟು ವಾಪಸ್ ಸೊಸೈಟಿಗೆ ಕೊಡುತ್ತೆ ಇನ್ ದಿ ಫಾರ್ಮ್ ಆಫ್ ಗೂಡ್ಸ್. So one business, whatever resources it needs, it will take from the society. It will take the resources and it will take the resources as input and give the output to the market or give the outputs to the society in the form of goods and services. So ಇವಾಗ ಬಿಸ್ನೆಸ್ ಅಲ್ಲಿ ಇವೆಲ್ಲ ರಾ ಮೆಟೀರಿಯಲ್ಸ್ ಬೇಕು ಅಂದ್ರೆ ಬಿಸ್ನೆಸ್ ಏನ್ ಮಾಡ್ಬೇಕು? ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಹಂಗಂಗೆ ಚೆನ್ನಾಗಿ ಸ್ಟಡಿ ಮಾಡ್ತಾ ಇರಬೇಕು. Now whatever demand is there in the market, according to that demand the business is going to find out what sort of resources are required and from which area, for how much amount it should bring the resources. Business ಅಲ್ಲಿ ಬೇಕಾಗಿರೋ resources ನ ಯಾವ ತರ ರಿಸೋರ್ಸಸ್ ಬೇಕು ಅಂತ ಐಡೆಂಟಿಫೈ ಮಾಡ್ಬಿಟ್ಟು ಅದ್ರ ಪ್ರಕಾರ ಐಡೆಂಟಿಫೈ ಮಾಡಿದ್ಮೇಲೆ ಅದ್ರ ಪ್ರಕಾರ ಬಿಸ್ನೆಸ್ ಏನ್ ಮಾಡುತ್ತೆ? ರಿಸೋರ್ಸಸ್ ನ ಗೇನ್ ಮಾಡುತ್ತೆ ಆರ್ಗನೈಸೇಷನ್ ಅಲ್ಲಿ. ವಿ ಹ್ಯಾವ್ ಅನ್ ಎಕ್ಸಾಂಪಲ್ ಅಗೇನ್, ಡಿಮ್ಯಾಂಡ್ ಫಾರ್ ಎಲ್ಇಡಿ. ನಾವು ಇವತ್ತಿನ ಡೇಟ್ ಅಲ್ಲಿ ಎಲ್ಇಡಿ ಟಿವಿಸ್ ಆರ್ ಇನ್ ಡಿಮಾಂಡ್, ನಾಟ್ ಬ್ಲಾಕ್ ಅಂಡ್ ವೈಟ್ ಟೆಲಿವಿಷನ್ಸ್. ಇವಾಗ ನಾನು ಟೆಲಿವಿಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀನಿ ಅಂದ್ರೆ ಮಾರ್ಕೆಟ್ ಅಲ್ಲಿ ನಾನು ಯಾವ ತರ ರಿಸೋರ್ಸಸ್ ನ ಹುಡುಕ್ತೀನಿ? ಐ ವಿಲ್ ಲುಕ್ ಫಾರ್ ರಿಸೋರ್ಸಸ್ ವಿಚ್ ಆರ್ ಗೋಯಿಂಗ್ ಟು ಹೆಲ್ಪ್ ಮೀ ಟು ಮ್ಯಾನುಫ್ಯಾಕ್ಚರ್ ದಿ ಎಲ್ಇಡಿ ಟಿವಿಸ್, ನಾಟ್ ಬ್ಲಾಕ್ ಅಂಡ್ ವೈಟ್ ಟಿವಿಸ್. ಬ್ಲಾಕ್ ಅಂಡ್ ವೈಟ್ ಟಿವಿಗೆ ಬೇಕಾಗಿರೋ ರಿಸೋರ್ಸಸ್ ನಾನು ಹುಡ್ತಾ ಇಲ್ಲ. ನಾನು ಎಲ್ಇಡಿ ಟಿವಿನ ಎಲ್ಇಡಿಸ್ ನ ನಾನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅದಕ್ಕೆ ಅಂತ ಬೇಕಾಗಿರೋ ರಿಸೋರ್ಸಸ್ ನ ಮಾರ್ಕೆಟ್ ಇಂದ ನಾನು ಗೇನ್ ಮಾಡ್ತೀನಿ ಅಥವಾ ಫೈಂಡ್ ಮಾಡ್ತೀನಿ, ತಗೋತೀನಿ. ಸೊ ನಾನು ಮಾರ್ಕೆಟ್ ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಐ ಕ್ಯಾನ್ ಫೈಂಡ್ ಔಟ್ where and all I will get what sort of resources and I can take the resources at a minimum cost or less cost. That's one of the again importance of business environment. By understanding the business environment, a business can find out whatever useful resources are there in the market and how can the resources be gained in the organization with a less price, at a lesser price. That's the third importance. Next was helps in coping up. Now coping is nothing but to match. Helps in coping up with the rapid changes. Now whatever changes that are happening in the market are ultimately going to affect the organization. So business will have to understand the market in such a manner that it can accept whatever changes are happening in the market. ಅಂದ್ರೆ ಮಾರ್ಕೆಟ್ ಅಲ್ಲಿ ಆಗ್ತಾ ಇರೋ ಎಲ್ಲಾ ಚೇಂಜಸ್ ನ ಬಿಸ್ನೆಸ್ ಏನ್ ಮಾಡ್ಬೇಕು? ನಾವು ದಿಸ್ ಇಸ್ ಅವರ್ ಬಿಸ್ನೆಸ್ ಅಂಡ್ ದಿಸ್ ಇಸ್ ದಿ ಸೊಸೈಟಿ ಆರ್ ದಿಸ್ ಇಸ್ ದಿ ಮಾರ್ಕೆಟ್. ಇವಾಗ ಮಾರ್ಕೆಟ್ ಅಲ್ಲಿರೋ ವೇರಿಯಸ್ ಫ್ಯಾಕ್ಟರ್ಸ್, ಬಿ ಇಟ್ ಕಸ್ಟಮರ್ಸ್, be it competitors, be it government rules and regulations, ಇವೆಲ್ಲ ಫ್ಯಾಕ್ಟರ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆ ಅಂದ್ರೆ ಆ ಚೇಂಜಸ್ ನ ಬಿಸ್ನೆಸ್ ಆಕ್ಸೆಪ್ಟ್ ಮಾಡಬೇಕು. ಯಾವಾಗ ಚೇಂಜಸ್ ಆಗ್ತಿದೆ ಅವಾಗ್ಲೇ ಆಕ್ಸೆಪ್ಟ್ ಮಾಡಿ ಅದ್ರ ಪ್ರಕಾರನೇ ಬಿಸ್ನೆಸ್ ಅಲ್ಲಿ ಆಕ್ಟಿವಿಟೀಸ್ ನ ಕೂಡ ಚೇಂಜ್ ಮಾಡಬೇಕು. ಯಾವತ್ತೋ ಒಂದ್ ದಿವಸ ಚೇಂಜಸ್ ಆಯ್ತು ಬಟ್ ನಾನು ಒಂದು 10 ವರ್ಷ ಆದ್ಮೇಲೆ ಈ ಚೇಂಜ್ ನ ಆಕ್ಸೆಪ್ಟ್ ಮಾಡ್ತೀನಿ ಅಂದ್ರೆ ದ ಬಿಸ್ನೆಸ್ ಇಸ್ ನಾಟ್ ಗೋಯಿಂಗ್ ಟು ಲಾಸ್ಟ್ ಓನ್ಲಿ ಫಾರ್ 10 years. So if I have to survive in the competitive market, I have to cope up with, I have to change with whatever changes that are happening in the market. So market ಅಲ್ಲಿ ಆಗ್ತಾ ಇರೋ ಚೇಂಜಸ್ ನ ನಾನು ಬೇಗ ಹುಡುಕ್ಬಿಟ್ಟು ಆ ಚೇಂಜಸ್ ಪ್ರಕಾರ ನನ್ನ ಬಿಸ್ನೆಸ್ ಅಲ್ಲಿ ಆಕ್ಟಿವಿಟೀಸ್ ನ ಚೇಂಜ್ ಮಾಡ್ಕೊಂಡು ನನ್ನ ಬಿಸ್ನೆಸ್ ನ ಮತ್ತೆ ಮಾರ್ಕೆಟ್ ನ ಒಂದು ಅಂದ್ರೆ ಬಿಸ್ನೆಸ್ ಅಲ್ಲಿ ಮಾರ್ಕೆಟ್ ಪ್ರಕಾರ ಆಗ್ತಿರೋ ಚೇಂಜಸ್ ಪ್ರಕಾರ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೇನೆ. Okay, that's the another importance, that is by understanding the business environment, the business or an organization can get the help of matching or coping up with whatever fast changes that are happening in the market. Rapid is nothing but fast changes. Next, helps in policy formulation and planning. It helps in making the policies and the planning. Very simple. This is the business and this is the market. Let us say some competitors are there. Yavado competitors. Competitor ಏನ್ ಮಾಡಿದ್ದಾರೆ? ಅವ್ರದ್ದು ಪ್ರೈಸ್ ವ್ಯಾಲ್ಯೂನ ಚೇಂಜ್ ಮಾಡಿದ್ದಾರೆ. ಲೆಟ್ ಅಸ್ ಸೇ ಪ್ರೈಸ್ ನ ಡಿಕ್ರೀಸ್ ಮಾಡಿದ್ದಾರೆ. ಇವಾಗ ಒಂದು ಬಿಸ್ನೆಸ್, ನಾನು ಒಂದು ಬಿಸ್ನೆಸ್, ನನಗೆ ಒಂದು ಕಾಂಪಿಟೇಟರ್ ಇದ್ದಾರೆ. ಆ ಕಾಂಪಿಟೇಟರ್ ಏನ್ ಮಾಡಿದ್ರು? ದೇ ಹ್ಯಾವ್ ರೆಡ್ಯೂಸ್ಡ್ ದಿ ಪ್ರೈಸ್ ಆಫ್ ದೇರ್ ಪ್ರಾಡಕ್ಟ್. Now as soon as they reduce the price of the product, that will slowly or in a little time period it is going to affect my business, because price kadme adaga customers the mind kuda change agade, they might go to this product.
ನಾನು ನನ್ನ ಪ್ರೈಸ್ ಅಲ್ಲಿ ಏನು ಚೇಂಜಸ್ ಮಾಡಿಲ್ಲ, ನನ್ನ ಪ್ರೈಸ್ ಜಾಸ್ತಿನೇ ಇದೆ, ಕಂಪ್ಯಾರಿಟಿವ್ಲಿ ಕಾಂಪಿಟೇಟರ್ಸ್ ಪ್ರೈಸ್ ಕಡಿಮೆ ಇದೆ. ಸೊ ನಾನು ಇನ್ಸ್ಟೆಂಟ್ ಆಗಿ ಕಾಂಪಿಟೇಟರ್ಸ್ ಪ್ರೈಸಿಂಗ್ ಸ್ಟ್ರಾಟಜಿ ಪ್ರಕಾರ ನನ್ನ ಬಿಸ್ನೆಸ್ ಅಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಿ ಕೆಲಸ ಮಾಡಲಿಲ್ಲ ಅಂತ ಅಂದ್ರೆ ಆಲ್ ಮೈ ಕಸ್ಟಮರ್ಸ್ ವಿಲ್ ಬಿ ಸ್ಕ್ಯಾಟರ್ಡ್ ಆರ್ ದೇ ವಿಲ್ ಗೋ ಟು ದಿ ಕಾಂಪಿಟೇಟರ್ಸ್. ಸೊ ಕಾಂಪಿಟೇಟರ್ಸ್ ಮಾರ್ಕೆಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಆ ಚೇಂಜಸ್ ನ ನೋಡ್ಬಿಟ್ಟು ಆ ಚೇಂಜಸ್ ಪ್ರಕಾರ ನನ್ನ ಬಿಸ್ನೆಸ್ ಅಲ್ಲಿ ಚೇಂಜಸ್ ಮಾಡ್ಬೇಕಾ ಮಾಡಬಾರ್ದಾ, ಮಾಡಿದ್ರೆ ಒಳ್ಳೇದಾ, ಮಾಡಿಲ್ಲ ಅಂದ್ರೂ ನಡೆಯುತ್ತಾ ಇಲ್ವಾ ಅಂತ ಅದ್ರ ಪ್ರಕಾರ ನಾನು ಪ್ರಾಪರ್ ಪ್ಲಾನಿಂಗ್ಸ್ ನ ಮಾಡ್ತೀನಿ, ಪ್ರಾಪರ್ ಪಾಲಿಸೀಸ್ ನ ಫಾರ್ಮುಲೇಟ್ ಮಾಡ್ತೀನಿ. ಸೊ ದ understanding of the business environment is going to help the organization to make proper plans as per the market changes and to formulate or create certain policies so that the business can survive in the market for a longer period of time. And the last one is it helps in improving the performance. So obviously there is business, this is the market. Now whatever changes that are happening in the market, ಈ ಮಾರ್ಕೆಟ್ ಪ್ರಕಾರ ಒಂದು ಬಿಸ್ನೆಸ್ ಅಲ್ಲಿ ಕೆಲಸ ಆಗ್ತಾ ಇದೆ ಅಂತ ಅಂದ್ರೆ ಆ ಬಿಸ್ನೆಸ್ ಆಬ್ವಿಯಸ್ಲಿ ಕಸ್ಟಮರ್ಸ್ ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಲ್ವಾ ಬಿಸ್ನೆಸ್. ದಿಸ್ ಇಸ್ ದಿ ಎನ್ವೈರನ್ಮೆಂಟ್ ಆರ್ ದಿ ಮಾರ್ಕೆಟ್. ಸೊ ಮಾರ್ಕೆಟ್ ಅಲ್ಲಿ ಕಸ್ಟಮರ್ಸ್ ಯಾವ್ಯಾವ ರೀತಿ ಡಿಮಾಂಡ್ ಮಾಡ್ತಿದ್ದಾರೆ ಅಥವಾ ಮಾರ್ಕೆಟ್ ಅಲ್ಲಿ ಏನ್ ನೆಸೆಸಿಟೀಸ್ ಇದೆ, ಆ ನೆಸೆಸಿಟೀಸ್ ಪ್ರಕಾರ ಬಿಸ್ನೆಸ್ ಅಲ್ಲಿ ಎಲ್ಲ ಕೆಲಸ ಆಗ್ತಾ ಇದೆ ಅಂತ ಅಂದ್ರೆ ವಾಟ್ ವಿಲ್ ಹ್ಯಾಪನ್, ಆಬ್ವಿಯಸ್ಲಿ ದ ಬಿಸ್ನೆಸ್ ಇಸ್ ಗೋಯಿಂಗ್ ಟು ಹ್ಯಾವ್ ದಿ ಇಂಪ್ರೂವ್ಮೆಂಟ್ ಇನ್ ದಟ್ ಪರ್ಫಾರ್ಮೆನ್ಸ್. ಮಾರ್ಕೆಟ್ ಅಲ್ಲಿ ಚೇಂಜಸ್ ಆಯ್ತು, ಅದ್ರ ಪ್ರಕಾರ ನಾನು ಚೇಂಜಸ್ ಮಾಡಿದೆ, ಪ್ಲಾನಿಂಗ್ಸ್ ಮಾಡಿದೆ, ಆಕ್ಟಿವಿಟೀಸ್ ನಾನು ರನ್ ಮಾಡ್ತಾ ಇದ್ದೀನಿ, ಅಂಡ್ ಬಿಕಾಸ್ ಆಫ್ ವಿಚ್ ವಾಟ್ ಇಸ್ ಹ್ಯಾಪನಿಂಗ್, ಐ ಆಮ್ ಇಂಪ್ರೂವಿಂಗ್ ದಿ ಪರ್ಫಾರ್ಮೆನ್ಸ್ ಆಫ್ ಮೈ ಆರ್ಗನೈಸೇಷನ್ ಆಸ್ ಪರ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದಿ ಮಾರ್ಕೆಟ್. Okay, so this is your the importance of business environment. That is, if a organization has proper understanding of the business environment, it is going to benefit the organization in all these manners. Okay, I hope you have understood the topic. And in the next class, we'll be starting with a new topic, completely different topic, that is the elements of business environment, again, which is very important. So yeah, till then, if you have any confusions regarding the topic, please let me know, and do not forget to like, subscribe and share. So take care. I'll see you in the next video. Thank you.